ಸರ್ವಗಃ ಸರ್ವವಿದ್ ಭಾನುರ್ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿಃ. ಶ್ಲೋಕದಲ್ಲಿ ಮೊದಲನೆಯ ದೇವರ ನಾಮ ಯಾವುದು ಅಂತ ಹೇಳಿದ್ರೆ ಸರ್ವಗಃ ಅಂತ. ಸರ್ವಗಃ ಅಂತ ಹೇಳಿದ್ರೆ ಭಗವಂತ ಸರ್ವ ಅಂದ್ರೆ ಎಲ್ಲ, ಎಲ್ಲ ಶಬ್ದಗಳಿಂದಲೂ ಕೂಡ ಗ ಅಂತ ಹೇಳಿದ್ರೆ ಗಮ್ಯನಾದವನು ಅಂದ್ರೆ ತಿಳಿಯಲ್ಪಡುವವನು, ಕರೆಯಲ್ಪಡುವವನು. ಜಗತ್ತಿನಲ್ಲಿ ಯಾವ ಯಾವ ಶಬ್ದಗಳಿದೆಯೋ ಆ ಎಲ್ಲಾ ಶಬ್ದಗಳು ದೇವರನ್ನೇ ಹೇಳ್ತಾ ಇದೆಯಂತ. ದೇವರನ್ನ ಹೇಳದ ಒಂದು ಶಬ್ದವೇ ಇಲ್ಲ ಅಂತ ವೇದ ಉಪನಿಷತ್ತು ಹೇಳ್ತದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಸರ್ವವಿದ್ವಾನು ಅಂದ್ರೆ ಎಲ್ಲವನ್ನ ತಿಳಿದ ಪ್ರಕಾಶಮಾನವಾದ ಮೂರ್ತಿ ಭಗವಂತ. ಪ್ರಕಾಶಮಾನವಾಗಿ ಬೆಳಗುತ್ತಾ ಇದ್ದಾನೆ, ಬರಿಯ ಜಡ ಅಲ್ಲ. ಮತ್ತೆ ಸರ್ವಜ್ಞನಾಗಿದ್ದಾನೆ ಭಗವಂತ, ಜ್ಞಾನದ ಮೂರ್ತಿಯವನು ಭಗವಂತ ಅಂದ್ರೆ. ಅದರ ಸಂಕೇತವಾಗಿಯೇ ಆ ಜ್ಞಾನ ಪ್ರಕಾಶ ರೂಪದಿಂದ ಹೊರಗೆ ಬರ್ತಾ ಇದೆ. ನಂತರ ವಿಶ್ವಕ್ಸೇನಃ ಅಂತ ದೇವರಿಗೆ ಹೆಸರು, ವಿಶ್ವಕ್ಸೇನಃ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಿಶ್ವಕ್ಸೇನಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ವಿಶ್ವಕ್ಸೇನ ಅಂತ ದೇವರಿಗೆ ಯಾಕೆ ಹೆಸರು ಅಂದ್ರೆ ವಿಶ್ವಕ್ ಅಂತ ಹೇಳಿದ್ರೆ ಎಲ್ಲಾ ಕಡೆ ಅಂತ. ಎಲ್ಲಾ ಕಡೆಯೂ ಕೂಡ ತನ್ನ ಸೈನ್ಯವನ್ನಿಟ್ಟವನು ದೇವರು ಅಂತ. ಯಾಕೋಸ್ಕರ? ಭಕ್ತರ ರಕ್ಷಣೆಗಾಗಿ, ತನ್ನನ್ನು ನಂಬಿರುವ ಭಕ್ತರ ರಕ್ಷಣೆಗಾಗಿ. ಯಾವುದಪ್ಪ ಸೈನ್ಯ ಅಂದ್ರೆ ದೇವತೆಗಳೇ ಭಗವಂತನ ಸೈನ್ಯ. ಎಲ್ಲಾ ದೇವತೆಗಳು ಭಗವಂತನ ಸೈನ್ಯದಲ್ಲಿರುವವರು, ಅವರೇ ಸೈನ್ಯರು. ಅವರನ್ನ ತನ್ನ ಭಕ್ತರ ಸುತ್ತ ಇಟ್ಟಿರ್ತಾನಂತೆ ದೇವರು. ಯಾಕಂದ್ರೆ ನನ್ನ ಭಕ್ತರಿಗೆ ಯಾವತ್ತು ಕೆಡಕಾಗಬಾರದು, ಜಗತ್ತಿನಲ್ಲಿ ಒಳ್ಳೆಯವರಿಗೆ ಯಾವತ್ತು ಕೆಡಕಾಗಬಾರದು ಅಂತ. ಅದಕ್ಕೆ ಅವನಿಗೆ ವಿಶ್ವಕ್ಸೇನಃ ಅಂತ ದೇವರಿಗೆ ಹೆಸರು. ಆನಂತರ ಜನಾರ್ದನಃ ಅಂತ ದೇವರನ್ನು ಕರೀತಾರೆ. ಜನಾರ್ದನ ಅಂತ ಹೇಳಿದ್ರೆ ಬಹಳ ಸರಳವಾದದ್ದು. ಜನನ, ಜನನ ಅಂತ ಹೇಳಿದ್ರೆ ಹುಟ್ಟನ್ನ ಅರ್ಧನ ನಾಶ ಮಾಡ್ತಾನೆ, ಅಂದ್ರೆ ಮತ್ತೆ ನಮ್ಮನ್ನ ಹುಟ್ಟದ ಹಾಗೆ ಮಾಡ್ತಾನೆ. ಪುಟ್ಟಿಸಲೇ ಬೇಡಯನ್ನ ಪುಟ್ಟಿಸದಕ್ಕೆ ಪಾಲಿಸೆನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ ಹೇಳಿದಾಗೆ ಮತ್ತೆ ಈ ಕಷ್ಟದ ಜಗತ್ತಿನಲ್ಲಿ ಬಂದು ಸಿಲುಕದ ಹಾಗೆ ನಮ್ಮನ್ನ ಕಾಪಾಡುವವನು ಆ ಜನಾರ್ದನ ಭಗವಂತ. ಅಥವಾ ದುಷ್ಟ ಜನರೇನಿದ್ದಾರೆ ಅವರನ್ನು ನಾಶಗೊಳಿಸುವವನು ಜನಾರ್ದನ. ನಂತರ ವೇದ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಹಿಂದಿನದ್ದು ಜನಾರ್ದನಾಯ ನಮಃ ಅಂತ, ಮುಂದಿನದ್ದು ವೇದ ಅಂತ ದೇವರಿಗೆ ಹೆಸರು. ಅದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ವೇದಾಯ ನಮಃ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಬೇಕು. ಯಾಕೆ ದೇವರಿಗೆ ವೇದ ಅಂತ ಹೆಸರು ಅಂದ್ರೆ ವೇದ ಅಂತ ಹೇಳಿದ್ರೆ ತಿಳಿಸುವಂತಹದ್ದು ಅಂತ. ದೇವರು ವೇದದಲ್ಲಿ ಕೂತು ನಮಗೆ ತನ್ನ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾನೆ. ಯಾಕಂದ್ರೆ ವೇದ ಅನ್ನೋದೊಂದು ಜಡವಾದ ಗ್ರಂಥ. ಅದರ ಮೂಲಕ ದೇವರು ಹೇಗೆ ತಿಳಿತಾನೆ ಅಂದ್ರೆ ಬರೀ ಪುಸ್ತಕವನ್ನು ಓದಿದ ಕೂಡಲೇ ತಿಳಿಯೋಲ್ಲ, ಮತ್ತೆ ಅಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಯಾವುದೇ ಒಂದು ವೇದವನ್ನು ಹೇಳಬೇಕಾದ್ರೂ ಮೊದಲು ಹರಿ ಓಂ ಅಂತ ಹೇಳ್ತೇವೆ. ಯಾಕಂದ್ರೆ ಈ ವೇದದಲ್ಲಿ ದೇವರು ಕೂತಿದ್ದಾನೆ, ಹರಿ ಕೂತಿದ್ದಾನೆ, ಅವನು ನಮಗೆ ತನ್ನ ಬಗ್ಗೆ ತಿಳಿಸಿಕೊಡ್ತಾನೆ. ಹೀಗೆ ವೇದದಲ್ಲಿದ್ದು ತನ್ನ ಬಗ್ಗೆ ತಿಳಿಸಿಕೊಡುವುದರಿಂದಾಗಿ ದೇವರಿಗೆ ವೇದ ಅಂತ ಹೆಸರು. ನಂತರ ವೇದವಿತ್ ಅಂತ ಹೇಳುವುದು ಮುಂದಿನ ಭಗವಂತನ ನಾಮ. ವೇದವಿತ್ ಅಂದ್ರೆ ನಮಸ್ಕಾರ ಮಾಡಬೇಕಾದ್ರೆ ವೇದವಿದೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಯಾಕೆ ದೇವರಿಗೆ ವೇದವಿತ್ ಅಂತ ಹೆಸರು ಅಂತ ಹೇಳಿದ್ರೆ ವೇದವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಂದು ದೇವರು ಮಾತ್ರ ಅಂತೆ. ವೇದಾಂತ ಕೃದ್ವೇದ ವಿದೇವ ಚಾಹಂ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ವೇದವನ್ನ ನನ್ನಷ್ಟು ಅರ್ಥ ಮಾಡ್ಕೊಂಡವರು ಇನ್ಯಾರಿಲ್ಲ. ಅದಕ್ಕೆ ದೇವರು ನಮಗೆ ತಿಳಿಸಿದ್ರೆ ನಮಗೂ ಅರ್ಥ ಆಗುತ್ತೆ. ವೇದ ಇಲ್ದಿರ ಅರ್ಥ ಆಗೋಲ್ಲ. ಪುಸ್ತಕ ಓದಿದ ಕೂಡಲೇ ಅರ್ಥ ಆಗೋಲ್ಲ, ವ್ಯಾಕರಣ ತಿಳಿದ ಕೂಡಲೇ ಅರ್ಥ ಆಗೋಲ್ಲ. ಮತ್ತೆ ದೇವರ ಅನುಗ್ರಹ ಆದರೆ ಮಾತ್ರ ವೇದ ಅರ್ಥ ಆಗುತ್ತೆ. ಯಾಕಂದ್ರೆ ಅವನು ಮಾತ್ರ ವೇದ ತಿಳಿದವನು. ಇನ್ನು ಅವ್ಯಂಗ ಮುಂದಿನದ್ದು ದೇವರದ್ದು ನಾಮ ಅವ್ಯಂಗ. ಇದನ್ನು ನಮಸ್ಕಾರ ಮಾಡಬೇಕಾದ್ರೆ ಅವ್ಯಂಗಾಯ ನಮಃ. ವ್ಯಂಗ ಅಂದ್ರೆ ನಮಗೊತ್ತು. ವ್ಯಂಗ ಅಂತ ಹೇಳಿದ್ರೆ ಈ ವಿಕಲಾಂಗ ಅಂದ್ರೆ ಅಂಗವೈಕಲ್ಯವುಳ್ಳವನು, ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ತೇವೆ, ಅಂಥ ವ್ಯಕ್ತಿ. ದೇವರು ಅವ್ಯಂಗ ಅಂತ ಹೇಳಿದ್ರೆ ಯಾವುದೇ ಒಂದು ಅಂಗಾಂಗಗಳಲ್ಲಿ ಒಂದೇ ಒಂದು ದೋಷ ಇಲ್ವಂತೆ, ಪರಿಪೂರ್ಣವಾದ ಅಂಗವುಳ್ಳವನ ಭಗವಂತ ಅಂತ. ಅದಕ್ಕೆ ಅವನನ್ನ ಅವ್ಯಂಗ. ಯಾವುದೇ ಅವತಾರದಲ್ಲಿಯೂ ಅಷ್ಟೇ ಭಗವಂತನ ಪ್ರತಿಯೊಂದು ಅಂಗಾಂಗಗಳು ಪರಿಪೂರ್ಣವಾಗಿದೆ. ಅದಕ್ಕನ್ನ ಅವನನ್ನ ಅವ್ಯಂಗ ಅಂತ ಕರೀತಾರೆ. ಮುಂದೆ ಭಗವಂತನ ಇನ್ನೊಂದು ನಾಮ, ಇದಕ್ಕೂ ನಮಸ್ಕಾರ ಮಾಡಬೇಕಾದ್ರೆ ಅವ್ಯಂಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಮುಂದಿನದ್ದು ವೇದಾಂಗ ಅಂತ ನಮಸ್ಕಾರ ಮಾಡಬೇಕಾದ್ರೆ ವೇದಾಂಗಾಯ ನಮಃ. ವೇದವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ವೇದಕ್ಕೆ ಕೆಲವೊಂದು ಸಪೋರ್ಟಿವ್ ಗ್ರಂಥಗಳಿವೆ, ಸಹಕಾರಿಯಾದ ಗ್ರಂಥಗಳು. ಅದನ್ನೇ ವೇದಾಂಗಗಳು ಅಂತ ಕರೀತಾರೆ. ಷಡಂಗ ಅಂತ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಛಂದಸ್ಸು, ಕಲ್ಪ ಅಂತ ಎಲ್ಲ ಹೇಳ್ತಾರೆ. ಈ ಎಲ್ಲ ಯಾವುದು ವೇದವನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ಗ್ರಂಥಗಳಿದೆ ಅದರಲ್ಲೂ ದೇವರು ಕೂತಿದ್ದಾನಂತೆ.
ಅಲ್ಲಿ ಕೂತು ನಮಗೆ ಅದನ್ನು ಅರ್ಥ ಮಾಡಿಸ್ತಾ ಇದ್ದಾನೆ. ಇಲ್ದಿದ್ರೆ ಇವಾಗ ವ್ಯಾಕರಣ ಏನು ಅಂತಾನೆ ಅರ್ಥ ಆಗೋಲ್ಲ ನಮಗೆ. ವ್ಯಾಕರಣ ಅರ್ಥ ಆಗಬೇಕು ಅಂದ್ರೆ ಅಲ್ಲಿ ದೇವರು ಕೂತಿದ್ದಾನೆ, ಅವನ ಅನುಗ್ರಹ. ವಿಷ್ಣು ಸಹಸ್ರನಾಮದಲ್ಲಿ ಬರುವ 1,000 ನಾಮಗಳೇನಿದೆ ಅದು ಬರೀ ನಾಮ ಅಂದ್ರೆ ಹೆಸರು ಮಾತ್ರ ಅಲ್ಲ, 1,000 ರೂಪಗಳು ದೇವರದ್ದು. ಅದಕ್ಕೆ ಇಲ್ಲಿ ಮೊದಲು ಒಂದು ರೂಪ ಬಂತು, ವೇದವಿತ್ ಅನ್ನುವಂತಹದ್ದು. ಇವಾಗ ಇನ್ನೊಂದು ವೇದವಿತ್ ಎನ್ನುವಂತಹ ರೂಪ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಭಗವಂತ ವೇದಗಳ ಮೂಲಕವೇ ತಿಳಿಯಲ್ಪಡ್ತಾನೆ ಅಂತ. ವೇದದಿಂದಾಗಿಯೇ ದೇವರನ್ನು ತಿಳಿಲಿಕ್ಕೆ ಸಾಧ್ಯ. ಇನ್ಯಾಗೂ ದೇವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬರೋಲ್ಲ. ಯಾಕಂದ್ರೆ ದೇವರು ಕಣ್ಣಿಗೆ ಕಾಣುವವನಲ್ಲ. ಅದಕ್ಕೆ ಮತ್ತೆ ಕಡೆಯದಾಗಿ ಈ ಶ್ಲೋಕ ಹೇಳುವಂತಹದ್ದು ಭಗವಂತನ ನಾಮ ರೂಪ, ಅದೇ ಕವಿಹಿ ಅಂತ. ಕವಿಹಿ ಅಂತ ಹೇಳಿದ್ರೆ ನಮಸ್ಕಾರ ಮಾಡಬೇಕಾದ್ರೆ ಕವಯೇ ನಮಃ. ಕವಿ ಅಂತ ಹೇಳಿದ್ರೆ ಸರ್ವಜ್ಞ ಮೂರ್ತಿ, ಎಲ್ಲ ಬಲ್ಲವನು. ದೇವರಿಗೆ ಗೊತ್ತಿಲ್ಲದ ಒಂದು ವಿಷಯವೇ ಇಲ್ಲ, ಎಲ್ಲ ತಿಳ್ಕೊಂಡಿದ್ದಾನೆ ದೇವರು ಅಂತ ಹೇಳ್ತಾರೆ.